ಕಂದಮ್ಮ ಚೆನ್ನಾಗಿದ್ಯಾ? ಟಾಟು ಚೆನ್ನಾಗಿದ್ಯಾ ಅಮ್ಮ? ಟಾಟು ಚೆನ್ನಾಗಿದ್ಯಾ? ಇಲ್ಲಿ ಇಲ್ಲಿದ್ದೀವಿ. ಚಿನ್ನಿಲಿ ಚಿನ್ನು ಅಮ್ಮ ಎಲ್ಲೋಗ್ತಿದ್ದೀವಿ ಇವತ್ತು? ಅಮ್ಮ ಎಲ್ಲೋಗ್ತಿದ್ದೀವಿ? ಒಬ್ಬು ಅಲ್ಲಿ ಜಯ್ಯ ಅಮ್ಮ ಅಲ್ಲೋಡ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಸೊ ಥಾಯ್ಲೆಂಡಲ್ಲಿ ನಮ್ಮ ದಿನ ನಡೀತಾ ಇದೆ. ಬಿಕಾಸ್ ತುಂಬ ದಿನ ಆಗೋದ್ಮೇಲೆ ನನಗೂ ಸ್ವಲ್ಪ ಬೇಜಾರು ಅನ್ನಿಸ್ತಿದೆ ವೀಡಿಯೋಗಳನ್ನ ಪೋಸ್ಟ್ ಮಾಡೋದಕ್ಕೆ. ವ್ಯೂಸ್ ಬರ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಸಹ ಆಗ್ತಿಲ್ಲ ಅಂಥೇಳಿ ಸ್ಟಾರ್ಟಿಂಗಲ್ಲಿ ಹಿಂಗೆ ಮಾಡ್ತಿದ್ದೀನಿ ಅಂತ ಅಂದ್ಕೊಂಬೇಡಿ. ಬಿಕಾಸ್ ಏನಾದರೂ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಐನೋ ಒಂದು ಗಿಡ ಹಾಕಿದ್ರೆ ಸೀಡ್ಸ್ ಹಾಕಿ ಬರೋದಕ್ಕೆ ತುಂಬ ದಿನ ಆಗುತ್ತೆ. ಬಟ್ ತುಂಬಾ ಬೇಜಾರು ಅನ್ಸೋಕ್ಕೆ ಶುರುವಾಗಿದೆ. ಇವೆಲ್ಲ ವ್ಲಾಗ್ಗಳು ಮಾಡಿಟ್ಟಿರೋ ಈ ನಡುವೆ ವ್ಲಾಗೇ ಮಾಡ್ತಾಯಿಲ್ಲ. ನಾನು ಮಾಡಿಟ್ಟಿರೋವಂಥ ವ್ಲಾಗ್ಗಳನ್ನ ಪೋಸ್ಟ್ ಮಾಡಿ ಸುಮ್ಮನೆ ಆಗೋಣ ಅಂತೇಳಿ ಇದು ಮಾಡ್ತಿದ್ದೀನಿ. ಹಾಗೆ ಡಿಲೀಟ್ ಮಾಡೋದಕ್ಕೂ ನನಗೆ ಮನಸ್ಸು ಬರ್ತಾಯಿಲ್ಲ. ಸೊ ಇವತ್ತು ನಾವು ಸ್ವಲ್ಪ ಕ್ರೂಸ್ಗೆ ಹೋಗ್ತಾಯಿದ್ದೀವಿ. ಅಂದರೆ ಶಿಪ್ ಗೊತ್ತಲ್ಲ, ಹಡಗಲ್ಲಿ ಊಟ ಮಾಡೋದಕ್ಕೆ ಅಂತೇಳಿ ಹೋಗ್ತಾಯಿದ್ದೀವಿ. ಅದಕ್ಕೆ ಮುಂಚೆ ಅಲ್ಲೆಲ್ಲ ಏನಾಗಿತ್ತು ಅಲ್ಲೊಂದು ಮಾಲ್ಗೆ ಹೋಗ್ತೀವಿ. ಅಲ್ಲಿ ಎಲ್ಲ ಏನಾಗಿತ್ತು ಅನ್ನೋದನ್ನು ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ತುಂಬ ಚೆನ್ನಾಗಿದೆ. ಯಾವುದೋ ಒಂದು ಜಾಗನ ಯಾರಾದರೂ ಎಕ್ಸ್ಪ್ಲೋರ್ ಮಾಡಿದಾಗ ಹೇಗಿದೆ ಏನು ಅಂತ ನೋಡೋ ಕ್ಯೂರಿಯಾಸಿಟಿ ಇರುತ್ತಲ್ವ, ಹಾಗೇ ನಾನು ಕೂಡ ಮಾಡಿದ್ದೀನಿ. ನೋಡೋಣ ಜನಗಳಿಗೆ ಇಂಟ್ರೆಸ್ಟ್ ಇರುತ್ತಾ ಏನು ಅಂಥೇಳಿ. ಕ್ರೂಸ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಹಡಗು ಅಂಥೇಳಿ. ನನಗೆ ತುಂಬ ಆಸೆ ಈ ಥರ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು, ಹೋಗಬೇಕು, ನೋಡಬೇಕು, ಮಾಡಬೇಕು ಅಂಥೇಳಿ. ಗಾಡ್ ಗ್ರೇಸ್, ನನ್ನ ದೇವ್ರ ಕಡೆ ದೇವರು ನನಗೆ ನನ್ನ ಗಂಡನ ಕೊಟ್ಟಿದ್ದಾರೆ. ನನ್ನ ಗಂಡ ಕರ್ಕೊಂಡು ಹೋಗ್ತಿದ್ದಾರೆ. ನನಗೆ ತುಂಬಾ ಖುಷಿ ಆಗುತ್ತೆ. ಲೈಫಲ್ಲಿ ಏನೇನೆಲ್ಲ ನೋಡಬೇಕು ಅಂತಿರುತ್ತೆ. ಆದರೆ ಅದರಲ್ಲಿ ಸ್ವಲ್ಪ ನಮ್ಮ ಆಸೆಗಳು ಈಡೇರಿದಾಗ ತುಂಬಾ ಖುಷಿಯಾಗುತ್ತೆ. ಬೋಟ್ ಹೌಸ್ಗೂ ಕೂಡ ಹೋಗಿದ್ವಿ. ಕೇರಳಲ್ಲಿರುತ್ತೆ ಬೋಟ್ ಹೌಸು, ಅಲಪಿ ಬೀಚ್ ಅಂತೇಳಿ. ಬಟ್ ಕ್ರೂಸ್ಗೆ ಹೋಗಬೇಕು ಅಂದರೆ ಹಡಗಲ್ಲಿ ಹೋಗಿ ತಿನ್ನಬೇಕು ಅಂತ ಒಂದು ಆಸೆ ಇತ್ತು ನನಗೆ. ಸ್ಟೇ ಮಾಡಬೇಕು ಅಂತಲೂ ಕೂಡ ತುಂಬ ಆಸೆ ಇತ್ತು. ಬಟ್ ಬೋಟ್ ಹೌಸಲ್ಲಿ ಮಾಡಿದ್ದೀನಲ್ಲ, ನನಗೆ ಬೇಡ ಸ್ಟೇ ಮಾಡೋದು, ಡಿನ್ನರ್ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೊರಡ್ತಿದ್ದೀವಿ. ಹೊರಡೋಕ್ಕೆ ಮುಂಚೆ ನಾಯಿ ಬಾಲನ ಸ್ಟ್ರೈಟ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಸರ್ಕಸ್ ಮಾಡಿ ಹೇರ್ನ ಸ್ಟ್ರೈಟ್ ಮಾಡ್ತಾಯಿದ್ದೀನಿ. 2 ಗಂಟೆ ಟೈಮ್ ತೊಗೊಂಡು ಮಾಡಿದ್ದೀನಿ. ನನಗಷ್ಟು ಗೊತ್ತಾಗಲ್ಲ, ಸ್ವಲ್ಪ ಅಷ್ಟೇ ಮಾಡೋಕ್ಕೆ ಬರುತ್ತೆ, ಆದಷ್ಟು ಮಾಡಿದ್ದೀನಿ. ಎಲ್ಲೋ ಚಿನ್ನಿಲಿ ಚಿನ್ನು ಅಮ್ಮ ಎಲ್ಲೋಗ್ತಿದ್ದೀವಿ ಇವತ್ತು? ಅಮ್ಮ ಎಲ್ಲೋಗ್ತಿದ್ದೀವಿ? ಒಬ್ಬು ಶಿಟ್ ನಿಮ್ಮ ಫ್ರೆಂಡ್ ಅವರು? ಫ್ರೆಂಡಾ? ನಿಮ್ಮ ಫ್ರೆಂಡಾ? ನಾವಿವತ್ತು ಕ್ಯಾಬ್ ಬುಕ್ ಮಾಡಿದ್ವಿ. ಲೇಡಿ ಡ್ರೈವರ್ ಬಂದಿದ್ದರು. ಇಷ್ಟು ದಿನದಲ್ಲಿ ಬಂದಿರೋದು ಇವತ್ತೇ ಫಸ್ಟ್ ಅಂತ ಹೇಳ್ಬೋದು. ಇಲ್ಲಿ ಲೇಡೀಸು ಮತ್ತು ಮೆನ್ಸ್ ಎಲ್ಲನೂ ಕೂಡ ಮಾಡ್ತಾರೆ. ಮೆನ್ಸ್ ಎಲ್ಲ ಯಾವುದೇ ಕೆಲಸ ಆಗಿರ್ಬೋದು, ಫುಡ್ ಡೆಲಿವರಿ ಆಗಿರ್ಬೋದು ಅಥವಾ ಬ್ರೂಮಿಂಗ್ ಆಗಿರ್ಬೋದು, ಫುಡ್ ಇದು ಮಾಡೋದು ಎಲ್ಲದನ್ನು ಕೂಡ ಲೇಡೀಸು ಜೆಂಟ್ಸು ಇಬ್ಬರೂ ಮಾಡ್ತಾರೆ. ಸೊ ರೆಡಿಯಾಗಿ ಹೋಗ್ತಾಯಿದ್ದೀವಿ. ನಮ್ಮ ಮನೆಯವ್ರು ಮುಂದೆ ಕೂತ್ಕೊಂಡಿದ್ರು. One day is not enough. Pick up Go round. round trip. Go round. Round trip. One day. Not enough. ನಮ್ಮ
ನಮ್ಮ ಮನೆಯವರು ಲೇಡಿ ಅಂತಲೇ ಹೋಗಿ ಮುಂದೆ ಕುತ್ಕೊಂಡ್ಬಿಟ್ರು, ಹಿಂದೆ ಕುತ್ಕೊಳ್ಳಿಲ್ಲ. ನನಗೆ ನಗು ಅವತ್ತು. ಸೊ ಓಕೆ, ಅವ್ರ ತಲೆ ತಿಂದು ಅವರಂತೂ ಅದು ಎಲ್ಲೋ ಬಿಟ್ಬಿಟ್ಟು ಹೋದರು. ಅಲ್ಲಿಂದ ಇನ್ನೊಂದು ಸ್ಟೆಪ್ ಮಾಡಿಕೊಂಡು ನಾವು ಹುಡ್ಕೊಂಡು ಹೋಗೋಷ್ಟರೊಳಗೆ ಒಂದು 15 ಮಿನಿಟ್ಸ್ ಟು 20 ಮಿನಿಟ್ಸ್ ಆಗಿತ್ತು ಅಂತ ಹೇಳ್ಬೋದು. ಇದು ಐಕಾನಿಸಮ್ ಮಾಲ್ ಅಂತ ಹೇಳಿ ತುಂಬಾ ಫೇಮಸ್ಸು ಬ್ಯಾಂಕಾಕಲ್ಲಿ ನಾವಿರೋ ಕಡೆ. ತುಂಬಾ ಚೆನ್ನಾಗಿದೆ. ನಾವು ಮಾಲ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಿಕಾಸ್ ನಮಗೆ ಟೈಮಲ್ಲಿದ್ದು 7 o'clock ಏನೋ ಇತ್ತು. ನಾವು ಮನೆ ಬಿಟ್ಟಿದ್ದು 5:30ಗೆ ಬಿಟ್ಟಿದ್ವಿ, 5:30ಗೆ. ನಮ್ಮ ಮನೆಯವ್ರಿಗೆ ಅದೇನೋ ಎಲ್ಲಾದರೂ ಹೋಗಬೇಕಂದ್ರೆ 1 hour ಮುಂಚೆನೇ ಇರಬೇಕು. ನಮ್ಮನ್ನು ಕಾಯಿಸ್ಕೊಂಡು ಅವರು ಕಾಯ್ಕೊಂಡು ಕೂತಿರ್ತಾರೆ. ಸೊ ಈ ಮಾಲಲ್ಲೆಲ್ಲ ಇದು ಮಾಡಿಕೊಂಡು ಎಲ್ಲ ನೋಡಿಕೊಂಡು ಸ್ವಲ್ಪ ಅಂದರೆ ಎಕ್ಸ್ಪ್ಲೋರ್ ಮಾಡೋಕ್ಕೇನು ಹೋಗಲಿಲ್ಲ, ತೊಗೊಳೋದಾಗಲಿ ಮಾಡೋದಾಗಲಿ ಎಲ್ಲ. ಬಟ್ ಹಂಗೆ ನೋಡಿಕೊಂಡು ಒಂಥರ ತುಂಬ ಚೆನ್ನಾಗಿತ್ತು ಮಾಲನ್ನು ಕೂಡ. ವೇ ಒಂಥರ ಇತ್ತು, ಹೋಗೋ ದಾರಿ ಆಗಿರ್ಬೋದು, ಅವ್ರು ಕನ್ಸ್ಟ್ರಕ್ಷನ್ ಮಾಡಿರೋವಂಥ ವೇನೇ ಡಿಫ್ರೆಂಟಾಗಿತ್ತು. ಯಾವುದೋ ಒಂದು ಅರಮನೆಗೆ ಹೋಗಿದ್ವೇನೋ ಅಂತ ಅನಿಸ್ಬಿಡುತ್ತೆ ನೋಡಿ. ಆ ಲೈಟಿಂಗ್ಸ್ ಆಗಿರ್ಬೋದು, ಆ ಶೇಪ್ಸ್ ಆಗಿರ್ಬೋದು, ಆ ಥರದ್ದೆಲ್ಲ. ಸೊ ನಮ್ಮಲ್ಲೂ ಕೂಡ ಇದೆ ಬೆಂಗಳೂರಲ್ಲಿ, ಅಲ್ಲಿಲ್ದಿರೋದೇನು ಇಲ್ಲಿ ಅಂತ ಅಂದ್ಕೊಂಬಿಡಿ. ಬಟ್ ವೆರೈಟೀಸ್ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ನಾನು ನೋಡಿಲ್ಲ. ಈಗೊಂದು ಏಷ್ಯಾ ಆಫ್ ಮಾಲ್ ಅಂತ ಬಂದಿದೆಯಂತೆ, ಅಲ್ಲಿಗೆ ಹೋಗಬೇಕು ಒಂದಿನ, ಅಲ್ಲೂ ಕೂಡ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಏನೇನಿದೆ ಅಂತ. ಬಟ್ ನನಗೇನು ಗೊತ್ತಾ, ಹೋದರೆ ಬೇಗ ಬರಬೇಕು, ಅಲ್ಲಿ ಸುತ್ತಾಡೋಕೆ ನನ್ನ ಕಾಲು ನೋವು ಬಂದುಬಿಡುತ್ತೆ. ಸೊ ಇವಳನ್ನು ಇವಾಗ ಎತ್ತಕೊಂಡೆಲ್ಲ ಹೋಗಬೇಕಲ್ಲ, ಸ್ವಲ್ಪ ತುಂಬಾ ಜಾಸ್ತಿ ರಿಸ್ಕಿ ಅಂತ ಅನಿಸುತ್ತೆ. ಸೊ ನೋಡಿ, ಈ ಮಾಲ್ ಒಳಗಡೆ ಡಿನ್ನರ್ಗೆ ಊಟಕ್ಕೆ ಬೇರೆ ನಾವು ಹೋಗಿಲ್ದೇ ಇರೋದು ಬರೀ ಮಾಲ್ ಇದು. ಸೊ ಅಲ್ಲಿ ಊಟಕ್ಕೆ ಒಂದು ಕಾರ್ಡ್ ಥರನೇ ಒಂಥರ ಇದು ಮಾಡಿಕೊಂಡು ಸೀನರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ಫಾರೆಸ್ಟ್ ಥರನೇ ಇದು ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿತ್ತು ಅದು ನೋಡೋದಕ್ಕೆ. ಅಲ್ಲಿ ಕೇಳಿದ್ರೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಕೇಳಿದ್ರೆ ಅಲ್ಲಿ ಹೇಳ್ತಾರೆ. ಖಮಂಗಿಗಳು ಓಕೆ, ಲ್ಯಾಂಗ್ವೇಜೇ ಗೊತ್ತಾಗಲ್ಲ. ನಮ್ಮ ದೇಶಕ್ಕೆ ಅವ್ರುಗಳು ಬಂದರೆ ನಮ್ಗೆ ಹಿಂಗೆ ಬೈಕೋತಾರೆ ಅನಿಸುತ್ತೆ. ಟ್ರಾನ್ಸ್ಲೇಟ್ ಮಾಡಿಕೊಂಡು ಹಂಗೂ ಹಿಂಗೂ ಹುಡ್ಕೊಂಡು ಅದೇ ಹೇಳಲಿಲ್ವಾ, ನಮಗೆ ಸ್ಟಾಪ್ ಕೊಟ್ಟಿದ್ದಕ್ಕೂ ನಾವು ಹೋಗೋಷ್ಟರೊಳಗೆ 15 to 20 ಮಿನಿಟ್ಸ್ ಆಗೋಗಿತ್ತು. ಬಟ್ ವ್ಯೂ ತುಂಬಾ ಚೆನ್ನಾಗಿತ್ತು, ನೋಡೋದಕ್ಕೆ ಖುಷಿ ಆಗ್ತಿತ್ತು. ಬಟ್ ತುಂಬ ಸೌಂಡ್ಸ್ ಇದ್ದಿದ್ದರಿಂದ ನಾನು ಮ್ಯೂಟ್ ಮಾಡಬೇಕಾಗಿದೆ. ಬಿಕಾಸ್ ಸಾಂಗ್ಸ್ ಎಲ್ಲ ಹಾಕಿರ್ತಾರೆ ಮಾಲ್ಗಳಿಗೆ ಹೋದರೆ, ನಿಮಗೆ ಗೊತ್ತಿರುತ್ತಲ್ವ. ಸೊ ಆ ಲೀವ್ಸ್ ಆಗಿರ್ಬೋದು, ಆ ಟ್ರೀಸ್ ಆಗಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿದೆ, ಏನೋ ಒಂಥರ ಖುಷಿಯಾಗುತ್ತೆ. ಅದಾದಮೇಲೆ ನಾವು ಅಂದ್ಕೊಂಡಿರೋ ಜಾಗಕ್ಕೆ ಬಂದ್ವಿ. ಅಲ್ಲಿ ಹೋಗೋದಕ್ಕೆ ಈ ಥರ ಮಳೆ ಬರ್ತಾಯಿತ್ತು. ಆ್ಯಕ್ಚುಲಿ ಮಳೆ ಬಂದಿಲ್ಲ ಅಂದರೂ ಈ ಥರ ಜಾಗನ ಕೊಟ್ಟಿರ್ತಾರೆ, ಬಿಸಿಲಾಗಿರ್ಬೋದು ಆ ಥರದಕ್ಕೆಲ್ಲ. ಸೊ ಅಲ್ಲಿ ಹೋದ್ವಿ. ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಾವು ರಿವರ್ಗೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ಹಾಗೇ ಒಂದು ಸ್ವಲ್ಪ ಫೋಟೋಶೂಟ್ಸ್ ಎಲ್ಲ ಮಾಡ್ಕೊಳ್ಳೋಣ, ವೀಡಿಯೋಸ್ಗಳನ್ನ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ವಾಟರ್ ಫೌಂಟೇನ್ಸ್ ಎಲ್ಲ ತುಂಬ ಇತ್ತು. ಸೊ ಹಾಗಾಗಿ ನಮ್ಮನೆಯವ್ರಿಗೆ ವಿಡಿಯೋ ಮಾಡೋದಕ್ಕೆ ಗೊತ್ತಾಗಲ್ಲ, ನಾನು ಹೇಳ್ದಂಗೆ ಅವ್ರು ಮಾಡಲ್ಲ, ನನಗೆ ಸಿಟ್ಟು ಬರುತ್ತೆ. ಸೊ ನೋಡಿ, ಮಾಲ್ ಈ ಥರ ಒಂದು 5 ಮಾಲ್ಸನ್ನು ಒಟ್ಟಿಗೆ ಇರೋ ಥರ ಒಂದು ಮಾಲು. ಐಕಾನಿಸಮ್ ಸಮಥಿಂಗ್ ಐಕಾನಿಸಮೇ ಇರಬೇಕು ಆ್ಯಕ್ಚುಲಿ. ತುಂಬಾ ಫೇಮಸ್ ಅಂತ ಹೇಳ್ತಾರೆ. ಅದು ಇಲ್ಲಿ ಶಿಪ್ದು ಅಂದರೆ ಏನದು ಕ್ರೂಸ್ದೆಲ್ಲ ಇರುತ್ತಲ್ಲ, ಅದರಿಂದ ಸ್ವಲ್ಪ ಇನ್ನೂ ಫೇಮಸ್ಸು. ಮತ್ತು ಅಲ್ಲೊಂಥರ ಸ್ಟ್ಯಾಚ್ಯೂಸ್ ಎಲ್ಲ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಫೋಟೋಸ್ ತೊಗೊಳೋದಕ್ಕೆ, ವೀಡಿಯೋಸ್ ತೊಗೊಳೋದಕ್ಕೆಲ್ಲ ಕೂಡ ತೊಗೋತಾಯಿದ್ರು. ನಾವು ಅಂತಲ್ಲ, ತುಂಬ ಜನ ತೊಗೋತಾಯಿದ್ರು. ಅವಳಿಗೂ ಅವ್ರ ಅಪ್ಪಂಗೂ ಒಂದೆರಡು ಫೋಟೋಸು ವೀಡಿಯೋಸು ಎಲ್ಲ ಮಾಡಿದೆ. ಅವರಿಬ್ರಿಗೂ ಇದು ಮಾಡ್ತೀನಿ ನೋಡಿ. ಇದು ಐಕಾನ್ ಸಿಯಾಮ್ ಅಂತ ಹೇಳಿ, ಆ್ಯಕ್ಚುಲಿ ಐಕಾನಿಸ್ಯಾಮ್ ಅಂತಲೂ ಕೂಡ ಹೇಳ್ತಾರೆ ಅವರು. ಸೊ ಅವಳ ಜೊತೆ ಒಂದಿಷ್ಟು ಸ್ವಲ್ಪ ವೀಡಿಯೋಸು ಫೋಟೋಸು ನಾನು ಕೂಡ ತಗೊಂಡೆ. ಅವಳಿಗೆ ಏನೋ ಒಂಥರ ಎಲ್ಲಿದ್ದೀನಿ ನಾನು, ಏನು ಮಾಡ್ತಿದ್ದೀನಿ, ಅದು ಏನು ಅರ್ಥ ಆಗದೆ ಇರೋ ಅಂಥದ್ದು 9 ಮಂತಲ್ಲಿ ನಾನು ಕರ್ಕೊಂಡೋಗಿ ತೋರಿಸ್ತಿದ್ದೀನಿ. ಅಟ್ಲೀಸ್ಟ್ ಅದಕ್ಕೆ ರಿಮೆಂಬರಿಂಗ್ ಇರೋ ಟೈಮಲ್ಲಾದರೂ ಕರ್ಕೊಂಡೋಗಿ ತೋರಿಸಿದ್ರೆ ಅದಕ್ಕೆ ಇದಿರುತ್ತೆ, ನೆನಪಿರುತ್ತೆ ಅಂತ ನನ್ನ ಇದು. ಬಟ್ ಆದ್ರೂ ತೋರಿಸ್ಬೇಕು ಅನ್ನೋ ಆಸೆ. ಚೆನ್ನಾಗಿದ್ಯಾ ಟ್ಯಾಟೂ? ಚೆನ್ನಾಗಿದ್ಯಾ ಅಮ್ಮ? ಟ್ಯಾಟೂ ಚೆನ್ನಾಗಿದ್ಯಾ? ಈ ಕ್ರೂಸ್ಗಳಲ್ಲೂ ಅಷ್ಟೇ ತುಂಬ ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರ ತನಕ ಎಲ್ಲ ಇರುತ್ತೆ. 1 ಸ್ಟೆಪ್ಪು, 2 ಸ್ಟೆಪ್ಸು, 3 ಸ್ಟೆಪ್ಸು, ಸಿಂಗಲ್ ಮಾಡ್ಕೊಂಡು ಹೋಗೋರು ಕೂಡ ಮಾಡ್ಕೊಂಡು ಹೋಗ್ತಾರೆ. ಸೊ ಸಿಂಗಲ್, ಡಬಲ್ಲು ಮತ್ತು ಟಾಪ್ ಫ್ಲೋರಲ್ಲೂ ಕೂಡ ಇರೋ ಅಂಥದ್ದೆಲ್ಲ ಇರುತ್ತೆ. ನಾವು ಹೋಗ್ತಿರೋದೇನು ಅನ್ನೋದನ್ನೆಲ್ಲ ಕ್ಲಿಯರಾಗಿ ನಾನು ನಾಳಿನ ವೀಡಿಯೋಲ್ಲೂ ಹೇಳ್ತೀನಿ, ಇವತ್ತಿನ ವೀಡಿಯೋಲ್ಲೂ ಕೂಡ ಸ್ವಲ್ಪ ಹೇಳ್ತೀನಿ. ಸೊ ಅದೆಲ್ಲ ಮುಗಿಸ್ಕೊಂಡು ನನ್ನ ಮಗಳು ಮಮ್ಮ ಅಂತ ಮುಗಿತಾ ಇರಲಿಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹಾಕ್ಕೊಂಡ್ರೆ ಈ ಜಾಗಕ್ಕೆ ಬರಬೇಕು ನೋಡಿ. ಇಲ್ಲಿ ಹಾಕಿದಾರಲ್ಲ ಸಿಯಾ ಪರ್ಯಾ ಪಿಯರ್ ಅಂಥೇಳಿ,
ಆ ಹೆಸ್ರುಗಳು ನೋಡಿದ್ರೇ ಇದಾಗ್ಬಿಡತ್ತೆ. ಸೊ ಈ ಜಾಗಕ್ಕೆ ಬರ್ಬೇಕು ನಾವು. ನಮ್ಮ ಟೈಮಿಂಗ್ ಆಗೋವರೆಗೂ ಅವರು ನಮ್ಮನ್ನಲ್ಲಿ ಎಂಟ್ರಿ ಕೊಡಲ್ಲ. ಅಲ್ಲೇ ಎಲ್ಲ ನೋಡಿ ಎಲ್ಲೆಲ್ಲ ಅವ್ರವ್ರ ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ಸಿಗೆ ಬಂದಾಗ ಅವ್ರು ಹೋಗಬೇಕು. ಅದಕ್ಕಿಂತ ಮುಂಚೆ ಹೋಗಿ ನಿಂತ್ಕೊಳ್ಳೋದು ಮಾಡೋದು ಕ್ಯೂ ಅಲ್ಲಿ ಆ ಥರ ಎಲ್ಲ ಇರಲ್ಲ. ಸೊ ಇಲ್ಲಿ ಒಂದು ಬೇರೆದು ಬಂತು. ಇದೇನು ಫಸ್ಟ್ ಒಂದೇ ಫ್ಲೋರ್ ಇರೋದು ಅನಿಸುತ್ತೆ, ಮೀನ್ಸ್ ಒಂದು ಗ್ರೌಂಡ್ ಮತ್ತು ಫಸ್ಟ್ ಇರೋದು ಏನೋ ನನಗಷ್ಟು ಗೊತ್ತಿಲ್ಲ. ಈ ಥರ ಇರುತ್ತೆ, ಜನಗಳು ಆ ಟೈಮ್ಗೆ ಹೋಗ್ತಾರೆ, ಹಿಂಗೆ ಬಂದು ಇಳಿಸ್ಬಿಟ್ಟು ಅದನ್ನು ಒಂದು ಸರಿ ಕ್ಲೀನ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಟೈಮಿಗೆ ಇದು ಮಾಡ್ತಾರೆ. ಸೊ ಎಲ್ಲ ಹೋಗೋರು ಕೂಡ ಹೋಗ್ತಿರ್ತಾರೆ, ಬರೋರು ಕೂಡ ಬರ್ತಿರ್ತಾರೆ. ಅಲ್ಲೂ ಎಷ್ಟು ಜನ ಕೆಲಸ ಮಾಡ್ತಿರ್ತಾರೆ ಗೊತ್ತಾ. ನಮ್ಮ ಇದು ಬಂದಾಗ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತೇಳಿ. ಸೊ ತುಂಬಾ ಬ್ಯೂಟಿಫುಲ್ ಆಗಿತ್ತು. ನನಗಂತೂ ಥೈಲ್ಯಾಂಡ್ ಅನುಭವ ಮುಂಚೆದಕ್ಕಿಂತ ಅವಳು ಕರ್ಕೊಂಡೋದಾಗಲೇ ಒಂಥರ ಖುಷಿ ಇತ್ತು. ನೋಡಿ ಇದು 2 ಸ್ಟೆಪ್ಸ್ ಇರೋವಂಥದ್ದು, ಇದು ಕೂಡ ಒಂದು ಬರ್ತಿದೆ. ಎಷ್ಟು ಉದ್ದ ಇರುತ್ತೆ, ಹೆಂಗಿರುತ್ತೆ, ಎಲ್ಲ ಒಳಗಡೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ನಾಳಿನ ವೀಡಿಯೋನ ಮಿಸ್ ಮಾಡಿದೆ ನೋಡಿ. ಸೊ ನಾವು ಕೂಡ ಇಲ್ಲಿ 7 o'clock ಇದ್ದಿದ್ದು ನಮ್ಮದು 7:30 ಆಗೋಯಿತು. ಬಟ್ ಬೇರೆದು ಯಾವುದೋ ಬಂದು ನಿಂತ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಬರುತ್ತೆ ಅಂತ ಹೇಳಿದ್ರು. ನಮ್ದು ಇದ್ದಿದ್ದು ಅಲಂಕ ಅಂತ ಅಲಂಕಾರ್ ಅನ್ನೋದು ಏನೋ ಒಂದಿತ್ತು. ಸೊ ವಿವಾ ಅನ್ನೋ ಹೆಸರಲ್ಲೇ ಒಂದಿತ್ತು. ನಾನು ನಮ್ಮ ಮನೆಯವ್ರಿಗೆ ಅದನ್ನು ಬುಕ್ ಮಾಡೋಕ್ಕೆ ಹೇಳಿದ್ದೆ ಆಯಿತಾ. ಸೊ ನೋಡಿ ಜನಗಳೆಲ್ಲ ಹೆಂಗೆ ಕೂತ್ಕೊಂಡಿರ್ತಾರೆ. ಸೊ ವೆಯ್ಟಿಂಗ್ ಯಾರೂ ಈ ಥರ ಆ ಥರ ದೊಡ್ಡ ಜಾಗ ಬೇಕು ಅಂತ ಯಾರೂ ಯೋಚನೆ ಮಾಡಲ್ಲ. ಯಾವುದೇ ಇದಾಗಲಿ ಜಾಗ ಎಲ್ಲಿರುತ್ತೆ ಅಲ್ಲಿ ಸಿಕ್ಕಿದ ಕಡೆ ಕೂತ್ಕೊಂಡು ಮಾಡ್ಕೊಂಡಿರ್ತಾರೆ. ನಾನು ಅವಳನ್ನ ಹಾಲು ಕುಡಿಯೋದು ಕರ್ಕೊಂಡೋಗಿ ಅಲ್ಲೆಲ್ಲ ಪಬ್ಲಿಕಲ್ಲಿ ಯಾರೂ ಕುಡಿಸಲ್ಲ. ಜಾಗ ಹೋಗ್ಬೇಕಂದ್ರೆ ಅಲ್ಲೆಲ್ಲ ಹುಡ್ಕೊಂಡು ಹೋಗೋದ್ರ ಬದಲು ಅಂತೇಳಿ ಅದು ಯಾವುದೋ ಒಂದು ಗುಡ್ಡ ಥರ ಇತ್ತು, ಅದರೊಳಗಡೆ ಹೋಗ್ಬಿಟ್ಟು ಕುಡಿಸ್ಕೊಂಬಂದೆ. ಸೊ ಎಲ್ಲ ನಮ್ಮನ್ನೇ ನೋಡ್ತಿರ್ತಾರೆ, ಇನ್ಯಾಲ್ ಅಷ್ಟೇ ಈ ಥರ ಕುಡಿಸೋದು, ಬೇರೆಯವರೆಲ್ಲ ಹಂಗೆ ಇದು ಮಾಡಲ್ಲ. ನಮ್ಮದು ನೋಡಿ ಇಲ್ಲಿ ಅಲಂಕ ಅನ್ನೋ ಕ್ರೂಸ್ ಅನ್ನೋದು. ಸೊ ಅಲ್ಲಿ ಎಲ್ಲ ನಮಗೆ ಈ ಥರ ಅಲ್ಲಿ ಡ್ರೆಸ್ ಇರುತ್ತಲ್ಲ, ಡ್ರೆಸ್ ಕೋಡು, ಆ ಡ್ರೆಸ್ಸಿಂದ ನಮ್ಮನ್ನು ಇನ್ವೈಟ್ ಮಾಡ್ತಾರೆ. ಅದಾದಮೇಲೆ ನಮಗೆ ನಂಬರ್ ಕೊಟ್ಟಿರ್ತಾರೆ, ನಮ್ಮ ಸೀಟ್ ಯಾವುದಿರುತ್ತೆ ಆ ನಂಬರ್ನ, ಆ ಸ್ಟಿಕ್ಕರ್ನ ನಾವು ಸ್ಟಿಕ್ ಮಾಡ್ಕೊಬೇಕು. ಮಗುವಿಂದ ಇಡೋದಾಗಲಿ ದೊಡ್ಡವರಾಗಲಿ ಆ ಸ್ಟಿಕ್ಕರ್ನ ನಾವು ಕೈ ಅವ್ರಿಗೆ ಕಾಣಿಸೋ ಥರ, ಮೀನ್ಸ್ ಶೋಲ್ಡರ್ಗೆ ಅಥವಾ ನೆಕ್ಗೆ, ಹ್ಯಾಂಡ್ಗೆ ಆ ಥರ ಹಾಕ್ಕೊಂಡು ಹಾಗೆ ಅವರಿಗೆ ಕಾಣೋ ಥರ ಇರಬೇಕು. ಅಲ್ಲಿ ಮತ್ತೆ ಹೋದಾಗ ಅದೇ ನಂಬರ್ನ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಮ್ಮ ಚೇರ್ ಏನಿರುತ್ತೆ, ನಮ್ಮ ಸೀಟ್ ಕೂತ್ಕೊಳ್ಳೋದಕ್ಕೆ ಅಲ್ಲಿ ಬೇರೆ ಯಾವುದೋ ಬಂದಿತ್ತು, ಅಲ್ಲೂ ಕೂಡ ಜನ ಹೋಗಿ ಬಂದು ಮಾಡ್ತಿದ್ರು. ನನಗಂತೂ ಬೇಜಾರಾಗಿ ಹೋಗ್ಬಿಡ್ತು. ಒಂದು 2 hours ವೆಯ್ಟಿಂಗೇ ಆಗೋಗ್ಬಿಡ್ತು. ಅವಳು ಮಗು ಅಲ್ವಾ, ಅವಳು ಕೂಡ ವೆಯ್ಟ್ ಮಾಡಲ್ಲ. ನಾವಾದರೆ ಹೇಗೋ ವೆಯ್ಟ್ ಮಾಡ್ಕೊಂಡು ಇದು ಮಾಡೋದು. ನೋಡಿ B9 ಅನ್ನೋದು ನಮ್ಮ ನಂಬರ್ ಆಗಿತ್ತು. ಅಂತೂ ಇಂತೂ ಎಲ್ಲ ಮಾಡಿಕೊಂಡು ಮಗು ಮಲ್ಗೇ ಬಿಡ್ತು ಒಂದು ಸರಿ. ಇವಳಿಗೇನು ಗೊತ್ತಾ, ಈ ಚೇರ್ ತೊಗೊಂಡೋಗಿದ್ದು ಎಲ್ಲೋ ಮಲಗ್ದಾಗ ಅಷ್ಟೇ ಯೂಸ್ ಆಗ್ತಾಯಿತ್ತು. ಸೊ ಎಲ್ಲರೂ ನೋಡಿ ವೆಯ್ಟ್ ಮಾಡ್ತಾಯಿದ್ರು. ನಮ್ದು ಇನ್ನೇನು 7 o'clock ಆಗೋಕ್ಕಾಗಿತ್ತಲ್ಲ, ಅದು ಆ ಕ್ರೂಸ್ ಹೋದ್ಮೇಲೆ ಇನ್ನೊಂದು ಬರುತ್ತೆ ಅಂತ ಹೇಳ್ಬಿಟ್ಟು ಅದೇ ನೆಕ್ಸ್ಟ್ ನಮ್ಮದೇನೆ ಅಂತ ಹೇಳ್ಬಿಟ್ಟು ಎಲ್ಲ ಮುಂದೆ ಬಂದು ವೆಯ್ಟ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಇನ್ವೈಟ್ ಮಾಡ್ತಾರೆ, ಅವರೆಲ್ಲ ನಂಬರೆಲ್ಲ ಬರ್ಕೊಂಡು ನಮಗೆ ಸ್ಟಿಕ್ಕರ್ ಮಾಡಿ ಕಳಿಸಿದ್ಮೇಲೆ ನಮ್ಮದು ಬರ್ತಾ ಇದೆ ನೋಡಿ. ನಮ್ಮದು ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರ್, ಟಾಪ್ ಫ್ಲೋರ್ ಕೂಡ ಓಪನ್ ಇತ್ತು. ಸೊ ನಾವು ಅಲ್ಲಿ ಸ್ವಲ್ಪ ಮಳೆ ಬರ್ತಾಯಿತ್ತು ಹಿಂದಿನ ದಿನ, ಆಚೆ 1-2 ಡೇಸಿಂದ. ಸೊ ಯಾಕೆ ಮಳೆ ಬಂದರೆ ಅಂತ ಹೇಳ್ಬಿಟ್ಟು ಬೇಡ ಅಂತೇಳಿ ಟಾಪ್ ಫ್ಲೋರ್ನ ಮಾಡಿಲ್ಲ. ಟಾಪ್ ಫ್ಲೋರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಮಳೆ ಇದ್ದಿದ್ದರಿಂದ ಮಾಡಲಿಲ್ಲ ಅಷ್ಟೇ, ಏಕೆಂದರೆ ವ್ಯೂಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ಒಳಗಡೆ ಇದ್ದರೆ ಬರೀ ನಾವು ಒಳಗಡೆ ಲಾಕ್ ಆಗಿದ್ದೀವಿ ಅನ್ನೋ ಥರ ಇರುತ್ತೆ. ಬಟ್ ಒಳಗಡೆ ಎಕ್ಸ್ಪೀರಿಯೆನ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದು ಫ್ಲೋರ್ಗೂ ಕೂಡ ಫುಡ್ಡು ಎಲ್ಲ ಸರ್ವ್ ಮಾಡ್ತಾರೆ, ಮೀನ್ಸ್ ಅಲ್ಲಿ ಇಟ್ಟಿರ್ತಾರೆ ಬಫೆ ಥರ, ನಾವು ಇದು ಮಾಡ್ಕೊಬೇಕು. ಸೊ ಫೈನಲಿ ನಮ್ಮದು ಬಂದು ನಿಂತ್ಕೊಂತು. ಅಲ್ಲಿರೋರೆಲ್ಲ ನೋಡಿ ಕೆಲಸದ ವರ್ಕ್ ಮಾಡೋರೆಲ್ಲ ಹೇಗೆ ನಿಂತಿರ್ತಾರೆ ಆಚೆಯಲ್ಲಿ, ಅವ್ರು ಒಳಗಡೆ ಇರಲ್ಲ, ವೆಲ್ಕಮ್ ಮಾಡೋದಕ್ಕೆಲ್ಲ ಇರ್ತಾರೆ. ಸೊ ಅದನ್ನೆಲ್ಲ ಒಂದು ಇದಕ್ಕೆ ಅಂತ ಫಿಕ್ಸ್ ಮಾಡ್ಕೋಬೇಕು ಅವರು. ಬಿಕಾಸ್ ಹೆಂಗೆ ಬಂದು ಹಂಗೆ ನಿಲ್ಲಿಸ್ಕೊಂಡು ಮಾಡ್ಕೊಂಡು ಎಲ್ಲ ಇದು ಮಾಡೋಕ್ಕಾಗಲ್ಲ. ಆ ಫಿಕ್ಸ್ ಮಾಡ್ಕೋತಾರೆ. ಆ ಫಿಕ್ಸ್ ಮಾಡಿ ಅವ್ರಿಗೆ ಕಂಫರ್ಟಬಲ್ ಅಂತ ಅಂದಾಗ ಜನಗಳನ್ನ ಇದು ಮಾಡ್ತಾರೆ. ಸೊ ನಾನು ಫಸ್ಟಿಗೆ ಹೋಗಲಿಲ್ಲ, ನಮ್ಮ ಮನೆಯವ್ರು ಓಡೋಗೋಣ ಅಂಥೇಳಿ. ಸೊ ನಾನಿಲ್ಲ, ಸ್ವಲ್ಪ ಜನಗಳು ಹೋಗಲಿ ಆಮೇಲೆ ಹೋಗೋಣ, ಹೆಂಗಿದ್ರು ನಮ್ಮದು ಬುಕ್ ಆಗಿರುತ್ತಲ್ಲ, ಯಾಕೆ ಹೆದರ್ಕೋಬೇಕು ಅಂತ ಹೇಳ್ಬಿಟ್ಟು ಜನಗಳೆಲ್ಲ ಹೋಗೋದಕ್ಕೆ ಶುರುವಾದರು. ತುಂಬಾ ಚೆನ್ನಾಗಿರುತ್ತೆ. ನಾಳಿಂದ ನಾವು ಮಿಸ್ ಮಾಡಿಬಿಡಿ, ನೋಡ್ತಾ ಇರಿ ಹೇಗಿರುತ್ತೆ ಅಂಥೇಳಿ. ಸೊ ಒಂದು ಅರ್ಧ ಹೋದ್ಮೇಲೆ ನಾವು ಕೂಡ ಹೋಗೋದಕ್ಕೆ ರೆಡಿ ಆದ್ವಿ. ಬಿಕಾಸ್ ತುಂಬ ಜನ ಆದರೆ ಆಮೇಲೆ ತುಂಬ ಲೇಟ್ ಆಗುತ್ತೆ, ಆಲ್ರೆಡಿ ಅಲ್ಲೆಲ್ಲ ಸ್ಟಾರ್ಟ್ ಮಾಡಿರ್ತಾರೆ ಅಂಥೇಳಿ.
ಸೊ ನಾವು ಕೂಡ ಹೋಗ್ತಾ ಇದ್ವಿ. ಈ ಪಪ್ಪಿ ಮಲಗಿರೋದ್ರಿಂದ ಅದರೊಳಗಡೆ ಹಾಗೆ ಕರ್ಕೊಂಡೋದ್ವಿ. ಎತ್ಕೊಂಡೆಲ್ಲ ಮಾಡೋಕ್ಕೆ ಹೋದರೆ ಎದ್ಬಿಡ್ತಾಳೆ ಮಾಡ್ತಾಳೆ ಅಂಥೇಳಿ, ಬಟ್ ಹೋಗೋಷ್ಟೊಳಗೆ ಎದ್ಬಿಟ್ಲು ಒಂದು ಸ್ವಲ್ಪದ್ರಲ್ಲಿ. ಸೊ ನೋಡಿ ನಾಯಿ ಬಲ ಡೊಂಕು ಅಂತ ಹೇಳ್ತಾರಲ್ಲ, ಆಮೇಲೆ ನನ್ನ ಕೂದಲೆಲ್ಲ ಸ್ಟ್ರೈಟ್ ಮಾಡ್ಕೊಂಡಿದ್ದೆ. ಇಲ್ಲಿ ಬಂದು ಸ್ವಲ್ಪ ಮಳೆ ನೆಂದಂಗೆ ಆಗಿಬಿಟ್ಟು ಮತ್ತೆ ಸ್ಟ್ರೇಟ್ ಇದಾಗಿದೆ ಅಂತ ಹೇಳ್ಬೋದು, ಹೋಗಿದೆ ಕರ್ಲಿ ಏರು. ಅದಕ್ಕೆ ನಾಯಿ ಬಲ ಥರ ಅಂತ ಹೇಳ್ತಿರ್ತಾರೆ ನಮ್ಮ ಮನೆಯವ್ರು ಯಾವತ್ತು. ಬಟ್ ಅವ್ರಿಗೆ ಇಷ್ಟ, ನನಗೆ ಸ್ಟ್ರೇಟ್ ಇಷ್ಟ. ಬಟ್ ತುಂಬ ಟೈಮ್ ಮಾಡಿಸಿ ನನ್ನ ಹೇರ್ ಹಾಳಾಗ್ಬಿಟ್ಟು ಈ ನಡುವೆ ಇದ್ದಂಗೆ ಇರಲಿ ಅಂತ ಹೇಳ್ಬಿಟ್ಟು ಒಂದು 5-6 ಟೈಮ್ ಏನೋ ಮಾಡಿಸಿದ್ದೀನಿ ಹೇರ್ ಸ್ಟ್ರೈಟು. ಅದು ಮತ್ತೆ 1 ಇಯರ್ ಅಷ್ಟರೊಳಗಡೆ ಹಂಗೆ ಆಗಿಬಿಡತ್ತೆ. ಹಾಗಾಗಿ ನಾನು ಅಷ್ಟು ಇದು ಮಾಡಲ್ಲ. ಏನಾದರೂ ಈ ಥರ ಇದ್ದರೆ ಮಾಡ್ಕೋತೀನಿ. ಸೊ ಅದಕ್ಕೆ ಸ್ಟಾಪ್ ಮಾಡಿ ಹೆಂಗಾದ್ರೂ ಇರಲಿ ಅಂತೇಳಿ ಪಾಪ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಇದನ್ನು ಎತ್ಕೊಂಡು ಹೋಗೋದಕ್ಕೆ ಲಿಫ್ಟ್ ಥರ ಇದೆ, ಅದು ಗ್ರೌಂಡ್ ಸೊ ಬಂದು ಇಲ್ಲಿ B9 ಅಂತ, ಮತ್ತು ಅಲ್ಲಿ ವೆಲ್ಕಮ್ ಡ್ರಿಂಕ್ ಎಲ್ಲ ಇಟ್ಟಿರ್ತಾರೆ. ಸೊ ಇನ್ನು ನೆಕ್ಸ್ಟ್ ಏನೇನು ಅನ್ನೋದನ್ನೆಲ್ಲ ನಾನು ನಾಳಿನ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಒಂದೇ ವೀಡಿಯೋದಲ್ಲಾದರೆ ಫುಲ್ಲು ಒಂಥರ ಅನಿಸ್ಬಿಡುತ್ತೆ, ಎಲ್ಲನೂ ಕಟ್ ಮಾಡಿ ಹಾಕೋಕ್ಕಾಗಲ್ಲ. ಯಾವ ಥರ ಫುಡ್ ಇರುತ್ತೆ ಇಲ್ಲಿ, ಹೇಗೆ ಅವರು ಇದು ಮಾಡ್ತಾರೆ ಅನ್ನೋದನ್ನೆಲ್ಲ. ಸೊ ಅವಳನ್ನು ಕೂರಿಸ್ಕೊಂಡು ನಾವು ವೆಲ್ಕಮ್ ಡ್ರಿಂಕ್ನ ಕೊಟ್ಕೊಂಡು ಇದು ಮಾಡ್ತಿದ್ದೀವಿ. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾರಿ ಖುಷಿಯಾಗಿರಿ. ಮಿಸ್ ಮಾಡಿದೆ ವ್ಲಾಗ್ಗಳನ್ನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲವ್ ಯು ಆಲ್.